ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಇವತ್ತು ನಾನು ವೆಜಿಟಬಲ್ ಪಲಾವ್ ಎಲ್ಲ ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಅತಿ ಅದ್ಭುತವಾದಂತಹ ಒಂದು ವೆಜ್ ಪಲಾವ್ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಬನ್ನಿ. ಪಲಾವ್ ಅಂದರೆ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಮಾಡ್ತೀವಿ, ಆದರೆ ಆ ಪಲಾವನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತುಂಬ ವಿಶೇಷವಾಗಿ ಹೇಳ್ಕೊಟ್ಟಿದ್ದೀನಿ. ಈ ವಿಧಾನದಲ್ಲಿ ನೀವು ಒಮ್ಮೆ ಮಾಡಿ, ನಿಮ್ಮೆಲ್ರಿಗೂ ಈ ಪಲಾವ್ ಇಷ್ಟ ಆಗುತ್ತೆ. ಹಾಗಾಗಿ ಈ ಪಲಾವ್ ಮಾಡೋಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಈ ಒಂದು ವೆಜ್ ಪಲಾವ್ ಮಾಡೋದಕ್ಕೆ ಯಾವ ತರಕಾರಿಗಳನ್ನ ತೊಗೊಂಡಿದ್ದೀನಿ ಅಂದರೆ, ಗೆಡ್ಡೆಕೋಸು ಒಂದು ತೊಗೊಂಡಿದ್ದೀನಿ, ಸ್ವಲ್ಪ ಹುರುಳಿಕಾಯಿ, ಕ್ಯಾರೆಟು, ಸಣ್ಣ ಗಾತ್ರದ 2 ಟೊಮೊಟೊ, ಮೀಡಿಯಮ್ ಸೈಜಿನ 2 ಈರುಳ್ಳಿ, ಜೊತೆಗೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಜೊತೆಗೆ ಈ ಮಸಾಲ ಪದಾರ್ಥಗಳು. ಇಷ್ಟು ಮಸಾಲ ಪದಾರ್ಥಗಳನ್ನ ತೊಗೊಂಡಿದ್ದೀನಿ. ಕಸ್ತೂರಿ ಮೇಥಿ, ಪಲಾವ್ ಎಲೆ, ಅನಾನಸ್ ಹೂವು, ಮೊಗ್ಗು, ಲವಂಗ, ಚಕ್ಕೆ, 4 ಏಲಕ್ಕಿ. ಇದ್ರ ಜೊತೆಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಫ್ಲೇವರ್ಗೋಸ್ಕರ ಸಬ್ಬಾಕ್ಸಿ ಸೊಪ್ಪು, 1 ನಿಂಬೆಹಣ್ಣು. ಇಷ್ಟು ಪದಾರ್ಥಗಳನ್ನ ನಾನು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 2 ಸ್ಪೂನಷ್ಟು ಧನಿಯಾ ಪೌಡರ್, 2 ಸ್ಪೂನಷ್ಟು ಒಣ ಕೊಬ್ಬರಿ, ಹಸಿ ಕಾಯಲ್ಲ ಒಣ ಕೊಬ್ಬರಿ, 4 ಸ್ಪೂನಷ್ಟು ಮೊಸರು, ಅರ್ಧ ಸ್ಪೂನಷ್ಟು ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು. ಜೊತೆಗೆ ನಾನು ಈ ಪಲಾವ್ ಮಾಡೋದಕ್ಕೆ ಎಣ್ಣೆ ಮತ್ತು ತುಪ್ಪ ಎರಡನ್ನು ತೊಗೊಂಡಿದ್ದೀನಿ. ತುಪ್ಪ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಜೊತೆಗೆ ನಾನು ಅರ್ಧ ಕೆಜಿಯಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ನೀವು ಬಾಸುಮತಿ ಅಕ್ಕಿನಲ್ಲಾದರೂ ಮಾಡಿ ಅಥವಾ ಮಾಮೂಲಿ ಸೋನಾ ಮಸೂರಿನಲ್ಲಾದರೂ ಮಾಡಿ. ಜೊತೆಗೆ ನಾನು ತೋರಿಸ್ತಾ ಇರೋಂಥ ಇಂಗ್ರೀಡಿಯೆಂಟ್ಸು ಅರ್ಧ ಕೆಜಿ ಅಕ್ಕಿಗೆ ಇದು ಸಾಕಾಗುತ್ತೆ. ನಾನಿವತ್ತು ಅರ್ಧ ಕೆಜಿ ಅಕ್ಕಿ ತೊಗೊಂಡು ಇಷ್ಟು ಪ್ರಮಾಣದಲ್ಲಿ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ. ಜೊತೆಗೆ ಪಲಾವ್ ಅಂದರೆ ಸಿಂಪಲ್ ಅಲ್ವಾ, ತುಂಬ ಈಸಿಯಾಗಿ ಎಲ್ಲರೂ ಮಾಡ್ಬೋದು ಅಂತೀವಿ. ಆದರೆ ಈ ಪಲಾವ್ ಅಂದರೆ ಹೆಚ್ಚು ಜನ ಇಷ್ಟಪಡಲ್ಲ. ಯಾಕೆಂದರೆ ನಾವು ಮಾಡೋ ವಿಧಾನ ಸರಿಯಾದ ಕ್ರಮದಲ್ಲಿ ಮಾಡಿದ್ರೆ ಪಲಾವ್ ತುಂಬ ಒಳ್ಳೆ ತಿಂಡಿ, ಜೊತೆಗೆ ಎಲ್ಲರೂ ಇಷ್ಟಪಡ್ತಾರೆ. ಹಾಗಾಗಿ ಇಷ್ಟು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಯಾವ ವಿಧಾನದಲ್ಲಿ ಪಲಾವ್ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ಈ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಳ್ಬೇಕು. ಬಿಟ್ಟರೆ ಬೇರೆ ಯಾವ ಪದಾರ್ಥಗಳು ಮಸಾಲ ರುಬ್ಬಿ ಹಾಕೋದಿಲ್ಲ. ತುಂಬ ಮೈಲ್ಡಾಗಿರುತ್ತೆ, ತುಂಬ ಸ್ಮೆಲ್ ಇರುತ್ತೆ. ಆ ರೀತಿ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮೊದಲಿಗೆ ನಾನು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡು ಬಂದು ಪಲಾವ್ ಮಾಡೋದನ್ನ ನೋಡೋಣ. ನೋಡಿ, ನಾನು ಸ್ಟವ್ ಹಚ್ಚಿ ಕುಕ್ಕರ್ನಲ್ಲೇ ಮಾಡೋದು ಹೇಳ್ಕೊಡ್ತಾಯಿದ್ದೀನಿ. ಅರ್ಧ ಬೌಲಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ಅರ್ಧ ಬೌಲ್ ಎಣ್ಣೆ ಜೊತೆಗೆ 5 ರಿಂದ 6 ಸ್ಪೂನ್ ತುಪ್ಪವನ್ನು ಸಹ ಸೇರಿಸೋಣ. ಏಕೆಂದರೆ ತುಪ್ಪ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಂಗಾಗಿ 4-5 ಸ್ಪೂನ್ ತುಪ್ಪನೂ ಹಾಕಿ, ಎಣ್ಣೆನೂ ಹಾಕಿ, ಇದು ಚೆನ್ನಾಗಿ ಬಿಸಿ ಆಗಲಿ. ಬಿಸಿ ಆದಮೇಲೆ ಮಸಾಲ ಪದಾರ್ಥಗಳನ್ನ ನಾವು ಸೇರಿಸ್ಕೊಳ್ಬೇಕಾಗುತ್ತೆ. ನೋಡಿ, ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಬಿಸಿಯಾಗಿದೆ. ಈ ಒಂದು ಟೈಮಲ್ಲಿ ನಾವು ತೊಗೊಂಡಿರೋಂಥ ಮಸಾಲ ಪದಾರ್ಥಗಳನ್ನ ಎಲ್ಲವನ್ನು ಒಟ್ಟಿಗೆ ಸೇರಿಸ್ಕೊಂಡು ಬಿಡೋಣ. ಏಕೆಂದರೆ ಇದು ಎಣ್ಣೆಯಲ್ಲಿ ಹಾಕಿದ್ರೆ ಪಲಾವ್ ಫ್ಲೇವರು ಆವಾಗಲೇ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ 1 ನಿಮಿಷ ಎಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು ನಿಮಿಷ ಫ್ರೈ ಆದಮೇಲೆ ಈ ಟೈಮಲ್ಲಿ ನಾನು ಈರುಳ್ಳಿಯನ್ನು ಸೇರಿಸ್ಕೊತೀನಿ. ಈರುಳ್ಳಿನೂ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಲಿ, ಚೂರು ಫ್ರೈ ಆಗಲಿ. ನೋಡಿ, ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ. ಈಗ ನಾನು ಶುಂಠಿ, ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ಕೊತೀನಿ. ನೋಡಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ಈ ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಸಹ 1 ನಿಮಿಷ ಎಣ್ಣೆಯಲ್ಲಿ ಫ್ರೈ ಆಗಲಿ. ಹಸಿ ವಾಸನೆ ಎಲ್ಲ ಹೋಗುತ್ತೆ. ಈ ರೀತಿ ಒಳ್ಳೆಯದೊಂದು ಮಿಕ್ಸ್ ಕೊಡಿ. ಜೊತೆಗೆ ನಾವು ಈ ಒಂದು ಟೈಮ್ನಲ್ಲಿ ನಾವು ತೊಗೊಂಡಿರೋಂತಹ ಪುದೀನ ಮತ್ತು ಸಬ್ಬಾಕ್ಸಿ ಸೊಪ್ಪು
ಒಮ್ಮೆ ನೀವು ಸಬಾಕ್ಸಿ ಸೊಪ್ಪು ಹಾಕ್ಬಿಟ್ಟು ಟ್ರೈ ಮಾಡಿ. ಫ್ಲೇವರ್ ಪಲಾವ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಹೆಚ್ಚು ಬೇಡ, ಸುಮ್ಮನೆ ಒಂದು ಅರ್ಧ ಬೌಲಷ್ಟು ಮಾತ್ರ ಹಾಕಿದ್ದೀನಿ, ಯಾಕೆಂದರೆ ಫ್ಲೇವರ್ಗೋಸ್ಕರ. ನೋಡ್ತಾ ಇದ್ದೀರಲ್ಲ, ಸೊಪ್ಪೆಲ್ಲ ಎಣ್ಣೆನಲ್ಲಿ ಹಾಕಿರೋದ್ರಿಂದ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಈ ಒಂದು ಟೈಮಲ್ಲಿ ಧನಿಯಾ ಪುಡಿ ಸಹ ಸೇರಿಸ್ಕೊತೀನಿ, ಯಾಕೆಂದರೆ ಇದಕ್ಕೇನು ಮಸಾಲ ರುಬ್ಬಲ್ವಲ್ಲ, ಹಾಗಾಗಿ ಧನಿಯಾ ಪೌಡರ್ನ ಮಾತ್ರ ನಾನು ಮಸಾಲಾಗ ಸೇರಿಸ್ಕೊತಾ ಇದ್ದೀನಿ. ಧನಿಯಾ ಪೌಡರು ಮತ್ತು ಸ್ವಲ್ಪ ಅರಿಶಿಣ, ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ, ಜೊತೆಗೆ ಇದಕ್ಕೆ ಹಸಿ ಕಾಯಿ ಹಾಕಬಾರ್ದು, ಅದ್ರ ಟೇಸ್ಟೇ ಬೇರೆ ಆಗುತ್ತೆ. ಒಣ ಕೊಬ್ಬರಿ ಒಂದು 2 ಸ್ಪೂನಷ್ಟು ಒಣ ಕೊಬ್ಬರಿ ಹಾಕ್ರಿ. ಈಗ ಗಮನಿಸಿ, ನಾವು ಇದೆಲ್ಲ ಡ್ರೈ ಪೌಡರ್ ಹಾಕಿದಾಗ ಸ್ವಲ್ಪ ತಳ ಒತ್ತೋ ರೀತಿ ಕಾಣುತ್ತೆ. ಆಗ ಆ ಟೈಮಲ್ಲಿ ನಾವು ಟೊಮೊಟೊ ಹಾಕಬೇಕು, ಯಾಕೆಂದರೆ ಇದರಲ್ಲಿ ನೀರಿನ ಅಂಶ ಇರುತ್ತಲ್ಲ, ಆ ನೀರಿನ ಅಂಶ ಸೇರಿಕೊಂಡಾಗ ಈ ಕುಕ್ಕರಲ್ಲಿ ತಳ ಒತ್ತೋದಿಲ್ಲ, ಸ್ವಲ್ಪ ನೀರು ಬಿಡುತ್ತೆ. ಈಗ ಇದನ್ನು 1 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ. ಈಗ ಈ ಟೈಮಲ್ಲಿ ನಾನು ತೊಗೊಂಡ್ರಂಥ 4 ಸ್ಪೂನ್ ಮೊಸರು ಸೇರಿಸ್ಕೊತೀವಿ. ಏಕಪ್ಪ ಅಂದರೆ ಪಲಾವ್ ತುಂಬ ಟೇಸ್ಟಾಗಿರುತ್ತೆ, ರೆಸ್ಟೋರೆಂಟ್ ಸ್ಟೈಲಲ್ಲಿ ಬರುತ್ತೆ. ಹಾಗಾಗಿ ನೋಡಿ, ಮೊಸರು ಹಾಕಿದ ತಕ್ಷಣ ಇದ್ರ ರೀತಿಯೇ ಚೆನ್ನಾಗಿ ಬಂತು. ನೋಡ್ತಾ ಇದ್ದೀರಲ್ಲ, ಕ್ರೀಮಿಯಾಗಿ ಬರುತ್ತೆ. ಸೊ 4 ಸ್ಪೂನ್ ಮೊಸರು ನಾನು ಸೇರಿಸ್ಕೊಂಡಿದ್ದೀನಿ. ಈಗ ಇದೆಲ್ಲ ಸ್ವಲ್ಪ ಎಣ್ಣೆನಲ್ಲಿ ಮಗ್ಗಿದ್ರೆ ಎಣ್ಣೆ ಎಲ್ಲ ಮೇಲೆ ಬರುತ್ತೆ. ಆ ಎಣ್ಣೆನಲ್ಲಿ ಮೇಲೆ ಬಂದಮೇಲೆ ನಾವು ಉಳಿದಿರೋಂಥ ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಎಣ್ಣೆ ಎಲ್ಲ ಕುದೀತಾ ಇದೆ. ಈ ಒಂದು ಟೈಮಲ್ಲಿ ನಾವು ಇನ್ನು ಉಳಿದಿರೋಂತಹ ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ. ಎಲ್ಲ ತರಕಾರಿಗಳನ್ನೂ ಒಟ್ಟಿಗೆ ಹಾಕೋತೀನಿ. ಈ ವಿಧಾನದಲ್ಲಿ ಪಲಾವ್ ಮಾಡಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ನಿಮ್ಮ ಮಕ್ಕಳೆಲ್ಲ ಇಷ್ಟಪಟ್ಟು ಪಲಾವ್ ತಿಂತಾರೆ. ಈಗ 1 ನಿಮಿಷ ಎಲ್ಲವನ್ನು ಮಿಕ್ಸ್ ಮಾಡೋಣ. ನೋಡಿ, ತರಕಾರಿ ಎಲ್ಲ 2 ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ತೊಗೊಂಡಿರೋಂತಹ 2 ಲೋಟ ಅಕ್ಕಿಗೆ 4 ಲೋಟ ನೀರು ಸಾಕಾಗುತ್ತೆ. ಈಗ ನಾನು ನೀರನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಗ್ಯಾಸ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಕೆಟಲಲ್ಲೇ ನೀರನ್ನ ಬಿಸಿ ಮಾಡಾಕ್ತಾಯಿದ್ದೀನಿ, ಯಾಕೆಂದರೆ ಸ್ವಲ್ಪ ಗ್ಯಾಸ್ ಸೇವ್ ಆಗುತ್ತೆ ಅಂತ. ನೀವು ಈ ರೀತಿ ಐಡಿಯಾಗಳನ್ನ ಯೂಸ್ ಮಾಡಿ ಗ್ಯಾಸ್ನ ಸ್ವಲ್ಪ ಸೇವ್ ಮಾಡ್ಕೊಳ್ಳಿ. ಏಕೆಂದರೆ ಅಲ್ಲಿ ಬಿಸಿ ಮಾಡಾಕಿದ್ರೆ ಇಲ್ಲಿ ಬೇಗ ರೈಸ್ನ ಸೇರಿಸ್ಬೋದು. ನೋಡಿ, ಬಿಸಿ ನೀರು ಹಾಕಿರೋದ್ರಿಂದ ಬೇಗ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು. ಈ ಒಂದು ಟೈಮಲ್ಲಿ ನಾವು ತೊಗೊಂಡಿರೋಂಥ ರೈಸ್ನ 2 ಸಾರಿ ನೀಟಾಗಿ ತೊಳೆದಿದ್ದೀನಿ. ಈಗ ಸೇರಿಸ್ಕೊತಾ ಇದ್ದೀನಿ. ಈ ರೈಸ್ ಸೇರಿಸಿದ ಮೇಲೆ ಒಳ್ಳೆಯದೊಂದು ಮಿಕ್ಸ್ ಕೊಡಿ. ರೈಸ್ ಎಲ್ಲ ಸೇರಿಸಿ ಮಿಕ್ಸ್ ಕೊಟ್ಟಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಟೈಮಲ್ಲಿ ಸೇರಿಸ್ಕೊಳ್ಳೋಣ. ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಈಗ ಮತ್ತೊಮ್ಮೆ ಮಿಕ್ಸ್ ಮಾಡಿ. ಯಾವಾಗಲೂ ನಾವು ಉಪ್ಪು ಹಾಕಿದ ತಕ್ಷಣವೇ ಕ್ಯಾಪ್ನ ಕ್ಲೋಸ್ ಮಾಡಬಾರ್ದು, ಯಾಕೆಂದರೆ ತಳ ಒತ್ಬಿಡುತ್ತೆ ಪಲಾವ್. 1-2 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಬೇಕು. ಮಸಾಲ ಜೊತೆ ಅಕ್ಕಿ ಬೇಯ್ಕೋಬೇಕು, ಆಗ ತಳ ಹಿಡಿಯೋಲ್ಲ. ಈ ರೀತಿ ಚೆನ್ನಾಗಿ ಕುದ್ರೆ ಬೇಕಿದ್ರೆ ಒಂದೇ ವಿಸಿಲ್ಗೆ ನಾವು ಆಫ್ ಮಾಡ್ಕೋಬೋದು, ಇಲ್ಲಾಂದರೆ 2 ವಿಸಿಲ್ ತೊಗೊಳ್ಳೋಣ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕುದೀತಾ ಇದೆ. ನೋಡ್ತಾ ಇದ್ದೀರಲ್ಲ, ಈ ಟೈಮಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ, ಇವಾಗ ನಾವು ತೊಗೊಂಡಿರೋಂಥ ಲೆಮನ್ ಜ್ಯೂಸನ್ನ ಜಾಸ್ತಿ ಏನು ಬೇಡ, ಒಂದು ಅರ್ಧ ಜ್ಯೂಸ್ ಆದರೆ ಸಾಕು, ಅರ್ಧ ಹೋಳನಷ್ಟು ಹಾಕಿ. ಜೊತೆಗೆ ಕೊತ್ತಂಬರಿಯನ್ನು ನಾವು ಲಾಸ್ಟಲ್ಲಿ ಸೇರಿಸ್ಬೇಕಾಗುತ್ತೆ, ಏಕೆಂದರೆ ಇದ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಕೊತ್ತಂಬರಿಯನ್ನು ಹಾಕ್ಬಿಟ್ಟು ನಾವು 1 ರೌಂಡೆಲ್ಲ ಮಿಕ್ಸ್ ಕೊಟ್ಟು ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಮಾತ್ರ ತೊಗೊಳ್ಳೋಣ. ಆವಾಗ ನಮಗೆ ತುಂಬ ಹುಡಿ ಹುಡಿಯಾಗಿ ಪಲಾವ್ ಸಿಗುತ್ತೆ. ಈಗ 2 ವಿಷಲ್ ಬರಲಿ. ನೋಡಿ, 2 ವಿಸಿಲ್ ಆಗಿದೆ. ನಾನಿವಾಗ ಲಿಡ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಅದ್ಭುತವಾಗಿ ರೆಡಿಯಾಗಿದೆ ಅಂತ. ಈಗ ಇದಕ್ಕೆ ಒಳ್ಳೆಯದೊಂದು ಮಿಕ್ಸ್ ಕೊಡೋಣ. ನೋಡಿ, ಉದುರಾಗಿ
ಎಷ್ಟು ನೀಟಾಗಿ ಪಲಾವ್ ರೆಡಿಯಾಗಿದೆ. ಈಗ ಒಳ್ಳೆಯದೊಂದು ಮಿಕ್ಸ್ ಕೊಡಿ ಇದಕ್ಕೆ. ನೋಡ್ತಾ ಇದ್ದೀರಲ್ಲ, ರುಚಿಕರವಾದಂತಹ ವೆಜ್ ಪಲಾವ್ ಸವಿಯಲು ಸಿದ್ಧವಾಗಿದೆ. ಇದ್ರ ಜೊತೆಗೆ ಒಂದು ಮೊಸರು ಬಜ್ಜಿ ಇದ್ದರೆ ನಿಜಕ್ಕೂ ಇವೆರಡರ ಕಾಂಬಿನೇಷನ್ ತುಂಬ ಅತ್ಯದ್ಭುತವಾಗಿರುತ್ತೆ. ನೀವು ಈ ವಿಧಾನದಲ್ಲಿ ಒಮ್ಮೆ ಮಾಡಿ ನಿಮ್ಮ ಮಕ್ಕಳೆಲ್ಲ ಇಷ್ಟಪಟ್ಟು ಪಲಾವ್ ಅಂತ ತಿಂತಾರೆ. ಹಾಗಾಗಿ ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.